ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶ್ರೀರಾಮನು ಸೀತಾ ಲಕ್ಷ್ಮಣ ಸಮೇತನಾಗಿ ರಾಜನ ಬಳಿಗೆ ಹೋಗಿ ಅರಣ್ಯಕ್ಕೆ ಹೊರಡಲು ಅನುಮತಿಯನ್ನು ಬೇಡಿದುದು. ರಾಜನ ಶೋಕ ಮತ್ತು ಮೂರ್ಛೆ, ಶ್ರೀರಾಮನ ಸಾಂತ್ವನ. ರಾಜನು ಶ್ರೀರಾಮನನ್ನು ಗಾಢವಾಗಿ ಆಲಂಗಿಸಿಕೊಂಡು ಪುನಃ ಮೂರ್ಛೆ ಹೋದುದು ಎಂಬ 34ನೆಯ ಸರ್ಗಕ್ಕೆ ಸ್ವಾಗತ. ತತಃ ಕಮಲಪತ್ರಾಕ್ಷ ಶ್ಯಾಮೋ ನಿರುಪಮೋ ಮಹಾನ್ ಉವಾಚ ರಾಮಸ್ತಂ ಸೂತಂ ಪಿತುರಾಖ್ಯಾಹಿ ಮಾಮಿತಿ. ತಾವರೆಯ ಎಸಳುಗಳಂತಿದ್ದ ಕಣ್ಣುಗಳನ್ನು ನೋಡಿ ಶ್ಯಾಮಲ ವರ್ಣದಿಂದ ಕಂಗೊಳಿಸುತ್ತಾ ಅನುಪಮ ಗುಣವಿಶಿಷ್ಟನಾಗಿದ್ದ ಮಹಾತ್ಮನಾದ ಶ್ರೀರಾಮನು ತನ್ನ ಆಗಮನದ ವಾರ್ತೆಯನ್ನು ತಂದೆಗೆ ತಿಳಿಸುವಂತೆ ಸುಮಂತ್ರನಿಗೆ ಹೇಳಿದನು. ಶ್ರೀರಾಮನಿಂದ ಪ್ರೇರಿಸಲ್ಪಟ್ಟ ಸುಮಂತ್ರನು ಅಂತಃಪುರವನ್ನು ಪ್ರವೇಶಿಸಿ ಪುತ್ರ ವಿಯೋಗದ ಸಂತಾಪದಿಂದ ವ್ಯಾಕುಲಗೊಂಡ ಇಂದ್ರಿಯಗಳುಳ್ಳವನಾಗಿದ್ದ ದೀರ್ಘವಾಗಿ ನೆಟ್ಟುಸಿರು ಬಿಡುತ್ತಿದ್ದ ರಾಜನನ್ನು ನೋಡಿದನು. ಉಪರಕ್ತಮಿವಾದಿತ್ಯಂ ಭಸ್ಮಚ್ಛನ್ನಮಿವಾನಲಂ ತಟಾಕಮಿವ ನಿಸ್ತೋಯ ಮಪಶ್ಯ ಜಗತೀಪತಿಂ. ತಟಾಕಮಿವ ನಿಸ್ತೋಯಂ ಪಶ್ಯ ಜಗತೀಪತಿಂ. ರಾಹುಗ್ರಸ್ತನಾದ ಸೂರ್ಯನಂತೆಯೂ ಬೂದಿ ಮುಚ್ಚಿದ ಕೆಂಡದಂತೆಯೂ ನೀರಿಲ್ಲದ ಕೊಳದಂತೆಯೂ ತೇಜಸ್ಸಿನಿಂದ ರಹಿತನಾಗಿದ್ದ ದಶರಥನನ್ನು ಸುಮಂತ್ರನು ನೋಡಿದನು. ಮಹಾಪ್ರಾಜ್ಞನಾದ ಸುಮಂತ್ರನು ರಾಮನನ್ನೇ ಕುರಿತು ದುಃಖಿಸುತ್ತಾ ಬಹಳವಾಗಿ ವ್ಯಾಕುಲಗೊಂಡ ಮನಸ್ಸುಳ್ಳವನಾಗಿದ್ದ ರಾಜನನ್ನು ನೋಡಿ ಕೈ ಮುಗಿದುಕೊಂಡು ಅವನ ಸಮೀಪಕ್ಕೆ ಹೋದನು. ದಶರಥ ಮಹಾರಾಜನಿಗೆ ಜಯವಾಗಲಿ ಎಂಬ ಜಯಬೋಧಕ ವಾಕ್ಯಗಳಿಂದ ರಾಜನನ್ನು ಪ್ರೋತ್ಸಾಹಿಸುತ್ತಾ ಸೂತನು ಭೀತನಾಗಿ ಮೆಲ್ಲನೆ ಹೇಳಿದನು. ಪ್ರಭುವೇ, ನೀನು ಕ್ಷಣ ಕ್ಷಣಕ್ಕೂ ನೆನೆಸಿಕೊಳ್ಳುತ್ತಿರುವ ಪುರುಷ ವ್ಯಾಘ್ರನಾದ ನಿನ್ನ ಪ್ರಿಯ ಪುತ್ರನಾದ ಶ್ರೀರಾಮನು ಬ್ರಾಹ್ಮಣರಿಗೂ ಮತ್ತು ಆಶ್ರಿತರಿಗೂ ತನ್ನ ಐಶ್ವರ್ಯವೆಲ್ಲವನ್ನೂ ಹಂಚಿಕೊಟ್ಟು ನಿನ್ನ ಅಂತಃಪುರದ ಬಾಗಿಲಿನಲ್ಲಿ ನಿಂತಿದ್ದಾನೆ. ಅರಣ್ಯಕ್ಕೆ ಹೋಗಲು ಎಲ್ಲ ಸ್ನೇಹಿತರ ಅನುಮತಿಯನ್ನು ಪಡೆದು ಈಗ ನಿನ್ನನ್ನು ಕಾಣಲು ಬಂದಿರುತ್ತಾನೆ. ಸತ್ಯ ಪರಾಕ್ರಮನಾದ ಶ್ರೀರಾಮನು ನಿನ್ನನ್ನು ಸಂದರ್ಶಿಸಲಿ. ಅವನೀಗ ಅರಣ್ಯಕ್ಕೆ ಪ್ರಯಾಣ ಮಾಡುತ್ತಿದ್ದಾನೆ. ಕಿರಣಗಳಿಂದ ಕೂಡಿರುವ ಸೂರ್ಯನಂತೆ ಸಮಸ್ತವಾದ ರಾಜಗುಣಗಳಿಂದಲೂ ಕೂಡಿರುವ ನಿನ್ನ ಸುಪುತ್ರನನ್ನು ನೋಡು. ಸುಮಂತ್ರನ ಮಾತನ್ನು ಕೇಳಿ ಸತ್ಯವಾದಿಯೋ ಧರ್ಮಾತ್ಮನೋ ಗಾಂಭೀರ್ಯದಲ್ಲಿ ಸಮುದ್ರ ಪ್ರಾಯನೋ ಆಕಾಶದಂತೆ ನಿಷ್ಕಳಂಕನೂ ಆದ ದಶರಥನು ಸುಮಂತ್ರನಿಗೆ ಹೇಳಿದನು. ಸುಮಂತ್ರ, ಈ ನನ್ನ ಅರಮನೆಯಲ್ಲಿ ನನ್ನ ಪತ್ನಿಯರು ಎಷ್ಟು ಮಂದಿ ಇರುವರೋ ಅವರೆಲ್ಲರನ್ನು ಈ ಕೂಡಲೇ ಇಲ್ಲಿಗೆ ಕರೆದುಕೊಂಡು ಬಾ. ಆ ಎಲ್ಲ ನನ್ನ ಪತ್ನಿಯರೊಡನೆ ನಾನು ಧಾರ್ಮಿಕನಾದ ನನ್ನ ಮಗನನ್ನು ನೋಡಲು ಇಚ್ಛಿಸಿದ್ದೇನೆ. ಇಲ್ಲಿ ದಶರಥನು ತನ್ನ ಎಲ್ಲ ಪತ್ನಿಯರನ್ನು ಕರೆಸಲು ಕಾರಣವೇನು? ಇದಕ್ಕೆ ವ್ಯಾಖ್ಯಾನಕಾರರು ಹಲವು ರೀತಿಯ ಕಾರಣಗಳನ್ನು ಹೇಳಿದ್ದಾರೆ. ಒಂದು, ಸನಾತನ ಸಂಪ್ರದಾಯದಂತೆ ರಾಜನೇ ಆಗಿದ್ದರೂ ಕೂಡ ಆತನು ತಂದೆಯೂ ಆಗಿರುವುದರಿಂದ ತಂದೆಯಾದವನು ಮಗನ ವಿಷಯದಲ್ಲಿ ಹೇಗೆ ನಡೆದುಕೊಳ್ಳುತ್ತಾನೆ ಎಂಬುದು ಆತನ ಎಲ್ಲ ಪತ್ನಿಯರ ಸಮ್ಮುಖದಲ್ಲಿಯೇ ನಡೆಯಬೇಕಾದುದು ಸಂಪ್ರದಾಯ. ಆ ಪತ್ನಿಯರೆಲ್ಲರೂ ಕೂಡ ಶ್ರೀರಾಮನಿಗೆ ಮಾತೆಯರಂತೆಯೇ. ಆದುದರಿಂದ ಕಳುಹಿಸಿಕೊಡುವ ಸಮಯದಲ್ಲಿ ಅವರೆಲ್ಲರೂ ಒಟ್ಟಾಗಿರುವುದು ಸಹಜವಾದುದೇ ಆಗಿದೆ. ದಶರಥನಿಗೆ ಸುಮಾರು 300 ಪತ್ನಿಯರಿದ್ದರೆಂದು ರಾಮಾಯಣದಲ್ಲಿ ಬರುತ್ತದೆ. ಅದಕ್ಕೂ ಕೂಡ ಹಲವು ಕಾರಣಗಳನ್ನು ಹೇಳುತ್ತಾರೆ. ಆ ಕಾಲದಲ್ಲಿ ಪರಶುರಾಮನು ನಿರಂತರವಾಗಿ ಭೂಸಂಚಾರ ಮಾಡುತ್ತಾ ಕ್ಷತ್ರಿಯರನ್ನು ಸಂಹರಿಸುತ್ತಿದ್ದ ಕಾಲವಾದ್ದರಿಂದ ಆತ ನವವಿವಾಹಿತರನ್ನು ಕೊಲ್ಲುತ್ತಿರಲಿಲ್ಲವಂತೆ. ಆ ಕಾರಣದಿಂದಾಗಿ ಪ್ರತಿ ಬಾರಿ ಪರಶುರಾಮನು ಬಂದಾಗಲೂ ದಶರಥನು ಒಂದೊಂದು ಮದುವೆ ಮಾಡಿಕೊಳ್ಳುತ್ತಿದ್ದ ಎಂದು ವ್ಯಾಖ್ಯಾನಕಾರರೊಬ್ಬರು ಹೇಳಿದ್ದಾರೆ. ಮತ್ತೊಬ್ಬರ ಪ್ರಕಾರ ಬಹುಶಃ ದಶರಥನಿಗೆ ಪುತ್ರಪ್ರಾಪ್ತಿ ಆಗದೇ ಇದ್ದುದರಿಂದ ಆತ ಹಲವು ರಾಣಿಯರನ್ನು ಮದುವೆ ಮಾಡಿಕೊಂಡಿರಬಹುದು. ಅದೇ ರೀತಿಯಾಗಿ ಆತ ರಾಜನೂ ಚಕ್ರವರ್ತಿಯೂ ಆದುದರಿಂದ ಇಡೀ ಭೂಮಂಡಲವನ್ನೇ ಆಳುತ್ತಿದ್ದ ಎಂದು ಪದೇ ಪದೇ ರಾಮಾಯಣದಲ್ಲಿ ಬರುವುದರಿಂದ ಆ ಕಾರಣದಿಂದಾಗಿ ಹಲವು ರಾಜಮನೆತನಗಳೊಡನೆ ಸಂಬಂಧವನ್ನು ಬೆಳೆಸಿ ತನ್ಮೂಲಕ ತನ್ನ ರಾಜ್ಯವನ್ನು ವಿಸ್ತರಿಸಿರಲೂಬಹುದು. ಒಡನೆಯೇ ಸುಮಂತ್ರನು ಕೈಕೇಯಿಯ ಅಂತಃಪುರದಿಂದ ಹೊರಕ್ಕೆ ಹೋಗಿ ದಶರಥನ ಭಾರ್ಯೆಯರಿಗೆ ಹೇಳಿದನು. ಅರ್ಯೋ ಹೊಯತಿವೋ ರಾಜ ಗಮ್ಯತಾಂ ತತ್ರ ಮಾಚಿರಂ. ಆರ್ಯನಾದ ದಶರಥ ರಾಜನು ನಿಮ್ಮೆಲ್ಲರನ್ನೂ ಕೈಕೇಯಿಯ ಅಂತಃಪುರಕ್ಕೆ ಬರಲು ಹೇಳಿದ್ದಾನೆ.
ಒಡನೆಯೇ ನೀವೆಲ್ಲರೂ ಅಲ್ಲಿಗೆ ಹೋಗಿರಿ. ದಶರಥನ ಆಜ್ಞೆಯಂತೆ ಸುಮಂತ್ರನಿಂದ ಹೀಗೆ ಸಂಬೋಧಿತರಾದ ರಾಜಪತ್ನಿಯರು ಗಂಡನ ಆಜ್ಞೆಯನ್ನು ತಿಳಿದವರಾಗಿ ಅವನಿದ್ದ ಭವನಕ್ಕೆ ತೆರಳಿದರು. ಕೆಂಪಾದ ಕಣ್ಣುಗಳಿಂದ ಕೂಡಿದ್ದ ವೃತನಿಷ್ಠರಾದ 350 ಮಂದಿ ರಾಜ ಮಹಿಷಿಯರು, ಇವರೆಲ್ಲರೂ ಕೂಡ ದಶರಥನ ಪತ್ನಿಯರು, ಕೌಸಲ್ಯ ದೇವಿಯನ್ನು ಸುತ್ತುಗಟ್ಟಿಕೊಂಡು, ಅಂದರೆ ಕೌಸಲ್ಯನ್ನು ಮುಂದಿಟ್ಟುಕೊಂಡು ಮೆಲ್ಲ ಮೆಲ್ಲನೆ ರಾಜಭವನಕ್ಕೆ ಹೋದರು. ತನ್ನ ಮಡದಿಯರೆಲ್ಲರೂ ಬಂದುದನ್ನು ನೋಡಿ ದಶರಥನು ರಾಮನನ್ನು ಕರೆತರುವಂತೆ ಸುಮಂತ್ರನಿಗೆ ಹೇಳಿದನು. ಒಡನೆಯೇ ಸುಮಂತ್ರನು ರಾಮ ಲಕ್ಷ್ಮಣ ಸೀತೆಯರನ್ನು ದಶರಥನ ಬಳಿಗೆ ಕರೆದೊಯ್ದನು. ಪತ್ನಿಯರಿಂದ ಪರಿವೃತನಾಗಿದ್ದ ಆರ್ತನಾಗಿದ್ದ ದಶರಥನು ಕೈ ಮುಗಿದುಕೊಂಡು ತನ್ನ ಬಳಿಗೆ ಬರುತ್ತಿದ್ದ ಪುತ್ರನನ್ನು ದೂರದಿಂದಲೇ ನೋಡಿ ಆಸನದಿಂದ ಮೇಲೆದ್ದು ನಿಂತನು. ಶ್ರೀರಾಮನನ್ನು ನೋಡಿದೊಡನೆಯೇ ರಾಜನು ಮಗನನ್ನು ಬಾಚಿ ತಬ್ಬಿಕೊಳ್ಳಬೇಕೆಂಬ ಆಶಯದಿಂದ ರಾಮನಿಗೆ ಅಭಿಮುಖವಾಗಿ ಓಡಿದನು. ಆದರೆ ರಾಮನ ಬಳಿಗೆ ಹೋಗಲಾರದೆ ದುಃಖ ಪೀಡಿತನಾದ ಆತನು ಮೂರ್ಛಿತನಾಗಿ ನೆಲದ ಮೇಲೆ ಬಿದ್ದು ಬಿಟ್ಟನು. ಹಾಗೆ ಶೋಕಯುಕ್ತನಾಗಿ ಅತಿಶಯವಾದ ದುಃಖದಿಂದ ಮೂರ್ಛಿತನಾಗಿ ಕೆಳಗೆ ಬಿದ್ದಿದ್ದ ರಾಜನ ಬಳಿಗೆ ರಾಮನು ಮಹಾರಥನಾದ ಲಕ್ಷ್ಮಣನು ಧಾವಿಸಿದರು. ಹಾ ರಾಮ, ಹಾ ರಾಮ ಎಂದು 2 ಕೈಗಳನ್ನು ಮೇಲೆತ್ತಿ ಕೂಗಿಕೊಳ್ಳುತ್ತಿದ್ದ ಶಬ್ದವು ಸಾವಿರಾರು ಸ್ತ್ರೀಯರ ಕೈ ಬಳೆಗಳ ಮತ್ತು ಒಡವೆಗಳ ಶಬ್ದಗಳಿಂದಲೂ ಸಮ್ಮಿಶ್ರವಾಗಿ ಆ ರಾಜಭವನದಲ್ಲಿ ವ್ಯಾಪಿಸಿತು. ರಾಮ ಲಕ್ಷ್ಮಣರು ನೆಲದ ಮೇಲೆ ಬಿದ್ದಿದ್ದ ರಾಜನನ್ನು ತಬ್ಬಿಕೊಂಡು ಮೇಲೆತ್ತಿ ಸೀತೆಯೊಡನೆ ದುಃಖದಿಂದ ಕಣ್ಣೀರು ಸುರಿಸುತ್ತಾ ಮೆಲ್ಲ ಮೆಲ್ಲನೆ ರಾಜನನ್ನು ಮಂಚದ ಮೇಲೆ ಕುಳ್ಳಿರಿಸಿದರು. ಒಂದು ಮುಹೂರ್ತವು ಕಳೆದ ನಂತರ ಎಚ್ಚರಗೊಂಡ ಶೋಕ ಸಮುದ್ರದಲ್ಲಿ ಮುಳುಗಿ ಹೋಗಿದ್ದ ದಶರಥನಿಗೆ ಶ್ರೀರಾಮನು ಕೈ ಮುಗಿದುಕೊಂಡು ಹೇಳಿದನು. ಅಪೃಚ್ಛೇತ್ವಾಂ ಮಹಾರಾಜ ಸರ್ವೇಷಾಂ ಈಶ್ವರೋಸಿನಃ ಪ್ರಸ್ಥಿತಂ ದಂಡಕಾರಣ್ಯಂ ಪಶ್ಯತ್ವಂ ಕುಶಲೇನ ಮಾಂ. ಮಹಾರಾಜ, ನೀನು ನಮ್ಮೆಲ್ಲರಿಗೂ ಸ್ವಾಮಿಯಾಗಿರುವೆ. ಆದುದರಿಂದ ನಿನ್ನ ಅನುಮತಿಯನ್ನು ಕೇಳಲು ಬಂದಿರುವೆನು. ದಂಡಕಾರಣ್ಯಕ್ಕೆ ಹೊರಟಿರುವ ನನ್ನನ್ನು ಶುಭ ದೃಷ್ಟಿಯಿಂದ ನೋಡು. ನನ್ನ ಜೊತೆಯಲ್ಲಿ ಬರಲು ಲಕ್ಷ್ಮಣನಿಗೂ ಅನುಮತಿಯನ್ನು ಕೊಡು. ಸೀತೆಯೂ ಕೂಡ ನನ್ನ ಜೊತೆಯಲ್ಲಿ ಕಾಡಿಗೆ ಬರುತ್ತಾಳೆ. ವಾಸ್ತವವಾಗಿ ಅನೇಕ ಕಾರಣಗಳನ್ನು ಹೇಳಿ ಅರಣ್ಯಕ್ಕೆ ಬರಬಾರದೆಂದು ತಡೆದರು ಇಬ್ಬರು ನನ್ನನ್ನು ಬಿಟ್ಟು ಇಲ್ಲಿರಲು ಇಚ್ಛಿಸುತ್ತಿಲ್ಲ. ಬ್ರಹ್ಮನು ತನ್ನ ಮಕ್ಕಳಾದ ಸನಕ ಸನಂದನಾದಿಗಳನ್ನು ಅನುಗ್ರಹಿಸಿ ಅನುಮತಿಯನ್ನಿತ್ತು ತಪಶ್ಚರಣೆ ಮಾಡಲು ಕಳುಹಿಸಿಕೊಟ್ಟಂತೆ ನೀನು ಕೂಡ ಶೋಕವನ್ನು ಪರಿತ್ಯಜಿಸಿ ನಾವೆಲ್ಲರೂ ಅರಣ್ಯಕ್ಕೆ ಹೋಗಲು ಅನುಮತಿಸು. ಶ್ರೀರಾಮನು ಹೀಗೆ ಹೇಳಿ ಅರಣ್ಯಕ್ಕೆ ಪ್ರಯಾಣ ಮಾಡಲು ತಂದೆಯ ಅನುಮತಿಯನ್ನು ಏಕಾಗ್ರಚಿತ್ತನಾಗಿ ನಿರೀಕ್ಷಿಸುತ್ತಿದ್ದಾಗ ರಾಜನು ಅದನ್ನು ಗಮನಿಸಿ ಶ್ರೀರಾಮನಿಗೆ ಹೇಳಿದನು. ಅಹಂ ರಾಘವ ಕೈಕೇಯ್ಯ ವರದಾನೇನ ಮೋಹಿತಃ ಅಯೋಧ್ಯಾಯಾಸ್ತ್ವಮೇವಾದ್ಯ ಭವರಾಜ ನಿಗೃಹ್ಯ ಮಾಂ. ರಾಘವ, ನಾನು ಕೈಕೇಯಿಗೆ ಕೊಟ್ಟ ವರದಾನದಿಂದ ವಂಚಿತನಾದೆನು. ಈ ರೀತಿಯಾಗಿ ಆ ವರದ ಕಾರಣದಿಂದಾಗಿ ನಾನು ವಂಚಿತನಾಗಿರುವುದರಿಂದ ರಾಜನಾಗಿರಲು ನಾನು ಅನರ್ಹನು. ಈಗಲೇ ನನ್ನನ್ನು ಬಂಧಿಸಿ ನೀನು ಅಯೋಧ್ಯೆಗೆ ರಾಜನಾಗು. ಏಕೆಂದರೆ ರಾಜನಾದವನು ತನ್ನ ಉತ್ತರಾಧಿಕಾರಿಯನ್ನು ನೇಮಿಸುವಾಗ ತನ್ನ ಪ್ರಜಾಜನರ, ಮಂತ್ರಿಗಳ, ಸಾಮಂತರ ಅನುಮತಿಯನ್ನು ಕೇಳಬೇಕಾಗುತ್ತದೆ. ಆತ ತನ್ನ ಹೆಂಡತಿಯನ್ನು ಕೇಳಿ ಮಾಡಬೇಕೆಂದು ಯಾವ ರಾಜನೀತಿ ಶಾಸ್ತ್ರವೂ ಹೇಳುವುದಿಲ್ಲ. ಆದ ಕಾರಣದಿಂದಾಗಿ ಇಲ್ಲಿ ರಾಜನಾದಂತಹ ದಶರಥನು ತನ್ನ ಸಾಮಂತರು, ಮಂತ್ರಿಗಳು, ಪುರಜನರು, ವಿದ್ವಜ್ಜನರು, ಬ್ರಾಹ್ಮಣರು, ಗಣ್ಯರು ಇವರೆಲ್ಲರ ಅನುಮತಿಯನ್ನು ಪಡೆದು ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ನಿರ್ಧರಿಸಿದ ನಂತರವೂ ಕೇವಲ ಹೆಂಡತಿಯ ಮಾತನ್ನು ಕೇಳಿಕೊಂಡು ಅದರಿಂದ ವಿಮುಖನಾಗುತ್ತಿರುವುದರಿಂದ ಆತ ಅಧರ್ಮಿಯಾಗುತ್ತಾನೆ. ಆ ಕಾರಣದಿಂದಾಗಿ ತನ್ನನ್ನು ಬಂಧಿಸಿ ಬಂಧನದಲ್ಲಿಟ್ಟು ಶ್ರೀರಾಮನಿಗೆ ರಾಜನಾಗುವಂತೆ ಸೂಚಿಸುತ್ತಿದ್ದಾನೆ. ರಾಜನು ಹೀಗೆ ಹೇಳಲು ಧರ್ಮಾತ್ಮರಲ್ಲಿ ಶ್ರೇಷ್ಠನಾದ ವಾಕ್ಯ ವಿಶಾರದನಾದ ಶ್ರೀರಾಮನು ಕೈ ಮುಗಿದುಕೊಂಡು ತಂದೆಗೆ ಹೇಳಿದನು. ಭವಾನ್ ವರ್ಷ ಸಹಸ್ರಾಯ ಪೃಥಿವ್ಯಾ ನೃಪತೆ ಪತಿ ಅಹಂ ತ್ವರಣ್ಯೇ ತ್ವತ್ಸ್ಯಾಮಿ ನಮೇ ಕಾರ್ಯಂ ತ್ವಯಾ ನೃತಂ. ಮಹಾರಾಜ, ನೀನು ಇನ್ನೂ 1,000 ವರ್ಷಗಳವರೆಗೆ ಈ ಜಗತ್ತಿಗೆ ಒಡೆಯನಾಗಿರು. ನಾನು ಕಾಡಿನಲ್ಲೇ ಇರುತ್ತೇನೆ. ನಿನ್ನ ಮಾತನ್ನು ಸುಳ್ಳನ್ನಾಗಿಸುವುದು ನನ್ನ ಕರ್ತವ್ಯವಲ್ಲ. ನವ ಪಂಚಚ ವರ್ಷಾಣಿ ವನವಾಸೆ ವಿಹೃತ್ಯತೆ
ಪುನಃ ಪಾದೌ ಗ್ರಹಿಷ್ಯಾಮಿ ಪ್ರತಿಜ್ಞಾಂತೆ ನರಾಧಿಪ. ನರಾಧಿಪನೇ, 14 ವರ್ಷಗಳು ಅರಣ್ಯದಲ್ಲಿ ವಿಹರಿಸುತ್ತಿದ್ದು ಪ್ರತಿಜ್ಞೆಯು ಪೂರ್ಣವಾದೊಡನೆಯೇ ಪುನಃ ಅಯೋಧ್ಯೆಗೆ ಬಂದು ನಿನ್ನ ಪಾದಗಳನ್ನು ಮುಟ್ಟಿ ನಮಸ್ಕರಿಸುತ್ತೇನೆ. ಸತ್ಯಪಾಶದಿಂದ ಬದ್ಧನಾಗಿ ಆರ್ತನಾಗಿ ಶ್ರೀರಾಮನನ್ನು ಅರಣ್ಯಕ್ಕೆ ಕಳುಹಿಸುವಂತೆ ಕೈಕೇಯಿಯಿಂದ ರಹಸ್ಯದಲ್ಲಿ ಪ್ರಚೋದಿತನಾದ ರಾಜನು ರೋದನ ಮಾಡುತ್ತಾ ರಾಮನಿಗೆ ಹೇಳಿದನು. ಶ್ರೇಯಸೇ ವೃದ್ಧಯೇ ತಾತ ಪುನರಾಗಮನಾಯ ಚ ಗಚ್ಚ ಸ್ವಾರಿಷ್ಟಮವ್ಯಗ್ರಹ ಪಂಥಾನಮಕುಶೋಭಯಂ. ಮಗು, ಪಾರಲೌಕಿಕವಾದ ಫಲವನ್ನು ಪಡೆಯುವುದಕ್ಕೂ ಐಹಿಕವಾದ ಅಭಿವೃದ್ಧಿಯನ್ನು ಹೊಂದುವುದಕ್ಕೂ ಪುನಃ ಅಯೋಧ್ಯೆಗೆ ಹಿಂದಿರುಗುವುದಕ್ಕೂ ಏಕಾಗ್ರ ಚಿತ್ತನಾಗಿ ಅರಣ್ಯಕ್ಕೆ ಪ್ರಯಾಣ ಮಾಡು. ನಿನಗೆ ಶುಭವಾಗಲಿ. ಮಾರ್ಗವು ದುಷ್ಟ ಜಂತುಗಳ ಭಯದಿಂದ ರಹಿತವಾಗಲಿ. ಸತ್ಯ ಸ್ವಭಾವನಾದ ಧರ್ಮದಲ್ಲಿಯೇ ನಿಯತವಾದ ಬುದ್ಧಿಯುಳ್ಳ ನಿನ್ನ ಬುದ್ಧಿಯನ್ನು ವನವಾಸ ಗಮನ ನಿಶ್ಚಯದಿಂದ ಹಿಂದಿರುಗಿಸಲು ಶಕ್ಯವಿಲ್ಲ. ಆದರೆ ಈ ರಾತ್ರಿಯಲ್ಲಿ ಮಾತ್ರ ಸರ್ವಥಾ ಪ್ರಯಾಣ ಮಾಡಬೇಡ. ಏಕೆಂದರೆ ಅದಾಗಲೇ ಸಾಯಂಕಾಲವಾಗುತ್ತಿತ್ತು. ಇನ್ನು ಕೆಲವೇ ಗಂಟೆಗಳಲ್ಲಿ ರಾತ್ರಿಯಾಗುತ್ತದೆ. ಆ ಕಾರಣದಿಂದಾಗಿಯೇ ಅಯೋಧ್ಯೆಯಿಂದ ಹೊರಟು ಸ್ವಲ್ಪ ದೂರ ಬಂದ ನಂತರ ರಾಮ ಲಕ್ಷ್ಮಣ ಸೀತೆಯರು ಕಾಡಿನಲ್ಲೇ ಒಂದು ಮರದ ಕೆಳಗೆ ವಸತಿ ಹೂಡಬೇಕಾಗುತ್ತದೆ. ಆ ಕಾರಣದಿಂದಾಗಿ ದಶರಥನು ರಾತ್ರಿಯಾಗಿದೆ, ಈಗ ಬೇಡ ಮಗು, ಬೆಳಿಗ್ಗೆ ಹೊರಡುವೆಯಂತೆ ಎಂದು ಹೇಳುತ್ತಾನೆ. ಆದರೆ ರಾತ್ರಿ ಕಳೆದು ಬೆಳಗಾಗುವುದರಲ್ಲಿ ಏನು ಬೇಕಾದರೂ ಆಗಬಹುದಲ್ಲವೇ? ಏಕಾಹ ದರ್ಶನೇನಾಪಿ ಸಾಧು ತಾವಚ್ಚರಾಮ್ಯಹಂ. ನಿನ್ನನ್ನು ನೋಡಿಕೊಂಡಿರುವುದರಿಂದ ಈ ಒಂದು ದಿನವನ್ನಾದರೂ ನಾನು ಸುಖವಾಗಿ ಕಳೆಯುತ್ತೇನೆ. ನಿನ್ನ ತಾಯಿಯನ್ನು ಮತ್ತು ನನ್ನನ್ನು ನೋಡಿಕೊಂಡು ಈ ರಾತ್ರಿಯನ್ನಾದರೂ ಇಲ್ಲಿಯೇ ಕಳೆ. ಇಂದು ರಾತ್ರಿ ಅಪೇಕ್ಷಿತವಾದ ಎಲ್ಲ ಕಾಮನೆಗಳನ್ನು ಈಡೇರಿಸಿಕೊಂಡು ನಾಳೆ ಪ್ರಾತಃ ಕಾಲವೇ ಅರಣ್ಯಕ್ಕೆ ಪ್ರಯಾಣ ಮಾಡಬಹುದಾಗಿದೆ. ರಾಘವ, ನನಗೆ ಪ್ರಿಯವನ್ನುಂಟು ಮಾಡುವ ಸಲುವಾಗಿ ಸರ್ವಥಾ ದುಷ್ಕರವಾದ ಕಾರ್ಯವನ್ನು ನೀನು ಮಾಡುತ್ತಿರುವೆ. ನಿನಗೆ ಪ್ರಿಯವಾದವರೆಲ್ಲರನ್ನೂ ಪರಿತ್ಯಜಿಸಿ ನಿರ್ಜನವಾದ ಅರಣ್ಯಕ್ಕೆ ಹೋಗುತ್ತಿರುವೆ. ನ ಚೈತನ್ಮೇ ಪ್ರಿಯಂ ಪುತ್ರ ಶಪೇ ಸತ್ಯೇನ ರಾಘವ ಛನ್ನಯ ಚಲಿತಸ್ತ್ವಸ್ಮಿ ಸ್ತ್ರೀಯ ಚೆನ್ನಾಜ್ಞೆ ಕಲ್ಪಯ. ಮಗು, ಸತ್ಯದ ಮೇಲೆ ಆಣೆಗಿಟ್ಟು ಹೇಳುತ್ತೇನೆ, ನೀನು ಅರಣ್ಯಕ್ಕೆ ಹೋಗುವುದು ನನಗೆ ಸರ್ವಥಾ ಇಷ್ಟವಿಲ್ಲ. ಗೂಢವಾದ ಕೆಟ್ಟ ಅಭಿಪ್ರಾಯವನ್ನು ಹೊಂದಿದ್ದ ಬೂದಿ ಮುಚ್ಚಿದ ಕೆಂಡದಂತಿರುವ ಈ ಹೆಂಗಸು ನನ್ನ ಸಂಕಲ್ಪವನ್ನು ಚಂಚಲಗೊಳಿಸಿದಳು. ಕುಲಾಚಾರ ವಿನಾಶಿನಿಯಾದ ಯಾವ ಕೈಕೇಯಿಯಿಂದ ನಾನು ವಂಚಿತನಾದೆನೋ ಅವಳಿಂದಲೇ ನೀನು ಪ್ರಚೋದಿತನಾಗಿ ಅವಳ ಕುಟಿಲ ಯೋಜನೆಯನ್ನು ನೆರವೇರಿಸುವ ಇಚ್ಛೆಯಿಂದಿರುವೆ. ಸದ್ಗುಣ ಪರಿಪೂರ್ಣನಾದ ನೀನು ಹೀಗೆ ನಿಶ್ಚಯಿಸಿರುವುದರಲ್ಲಿ ಹೆಚ್ಚಿನ ಆಶ್ಚರ್ಯವೇನಿಲ್ಲ. ಜ್ಯೇಷ್ಠ ಪುತ್ರನಾಗಿರುವ ನೀನು ನಿನ್ನ ತಂದೆಯನ್ನು ಸುಳ್ಳುಗಾರನಲ್ಲವೆಂದು ಮಾಡಲು ಬಯಸಿರುವೆ. ಆರ್ತನಾದ ತಂದೆಯು ಹೇಳಿದ ಮಾತುಗಳನ್ನು ಕೇಳಿ ದೀನನಾದ ರಾಮನು ಲಕ್ಷ್ಮಣನ ಜೊತೆಯಲ್ಲಿ ತಂದೆಗೆ ಹೇಳಿದನು. ಮಹಾರಾಜ, ಈಗ ನಾನು ಇಲ್ಲಿ ಯಾವ ಗುಣವಿಶಿಷ್ಟವಾದ ಅಭಿಮತವಾದ ಪದಾರ್ಥಗಳನ್ನು ಅಂದರೆ ಮೃಷ್ಟಾನ್ನಾದಿಗಳನ್ನು ಪಡೆಯುವೆನೋ ಅವನ್ನು, ಅಂದರೆ ಈ ರಾತ್ರಿ ಒಂದು ವೇಳೆ ನಾನು ಅವುಗಳನ್ನು ಪಡೆದರೂ ಅವನ್ನು ನಾಳೆ ಕಾಡಿನಲ್ಲಿ ನನಗೆ ಕೊಡಲು ಯಾರು ಬರುತ್ತಾರೆ? ಆದುದರಿಂದ ನನಗೆ ಯಾವ ವಿಧವಾದ ಕಾಮೋಪಭೋಗಗಳ ಅಪೇಕ್ಷೆಯೂ ಇಲ್ಲ. ಎಲ್ಲ ಕಾಮನೆಗಳಿಗಿಂತಲೂ ಮಿಗಿಲಾಗಿ ಈಗಲೇ ನಾನು ಇಲ್ಲಿಂದ ಹೊರಡಲು ಬಯಸುತ್ತೇನೆ. ಇಲ್ಲಿ ಗಮನಿಸಿದರೆ ಯಾವ ಕ್ಷಣದಲ್ಲಿ ನಮ್ಮ ಮುಂದಿನ ಜೀವನ ಹೀಗೆ ಎಂದು ನಿರ್ಧಾರವಾಗಿರುತ್ತದೆಯೋ ಆ ಕ್ಷಣದಲ್ಲಿಯೇ ಆ ಜೀವನಕ್ಕೆ ನಾವು ಹೊಂದಿಕೊಂಡು ಸಿದ್ಧವಾಗಿ ಬಿಡಬೇಕು ಅಲ್ಲವೇ? ಈಗೇನೋ ಎಲ್ಲವೂ ಇದೆಯಲ್ಲ, ಇದೊಂದು ಕ್ಷಣ, ಅವನ್ನು ಅನುಭವಿಸಿ ಭೋಗವನ್ನು ಅನುಭವಿಸಿ ಬಿಡೋಣ, ಮುಂದಿನ ಕ್ಷಣದಿಂದ ಕಷ್ಟಪಡುವುದು ಇದ್ದೇ ಇರುತ್ತದೆ ಎಂದರೆ ನಾವು ಮುಂದಿನ ಜೀವನಕ್ಕೆ ಸಿದ್ಧವಾಗಿಲ್ಲವೆಂದೇ ಸ್ಪಷ್ಟತೆ ನೀಡುತ್ತದೆ. ಆ ಕಾರಣದಿಂದಾಗಿ ಯಾವ ಕ್ಷಣದಲ್ಲಿ ಆ ಸುಖ ಭೋಗಗಳು ನಮ್ಮನ್ನು ತೊರೆದಿವೆ ಎಂಬುದರ ಅರಿವಾಗುತ್ತದೆಯೋ ಆ ಕ್ಷಣದಲ್ಲಿಯೇ ಯೋಗ್ಯನಾದವನು ಅವುಗಳ ಕುರಿತು ವಿರಕ್ತ ಭಾವವನ್ನು ಬೆಳೆಸಿಕೊಳ್ಳಬೇಕು. ಅನೇಕ ರಾಷ್ಟ್ರಗಳಿಂದಲೂ
ಅನೇಕ ಪ್ರಜೆಗಳಿಂದಲೂ ಸಂಪನ್ನವಾಗಿರುವ, ಧನ ಧಾನ್ಯ ಸಮೃದ್ಧವಾಗಿರುವ ಮತ್ತು ನನ್ನಿಂದ ಪರಿತ್ಯಕ್ತವಾಗುವ ಈ ಸಾಮ್ರಾಜ್ಯವನ್ನು ಭರತನಿಗೆ ವಹಿಸಿಕೊಡು. ವನವಾಸಕ್ಕೆ ಹೋಗಬೇಕೆಂದು ನಿಶ್ಚಿತವಾಗಿರುವ ನನ್ನ ಬುದ್ಧಿಯು ಖಂಡಿತವಾಗಿಯೂ ಬದಲಾಗದು. ವರದನೆ, ಹಿಂದೆ ಯುದ್ಧದ ಸಮಯದಲ್ಲಿ ನೀನು ಕೈಕೇಯಿಗಿತ್ತ ವರವನ್ನು ಯಥಾವತ್ತಾಗಿ ಅವಳಿಗೆ ಕೊಟ್ಟುಬಿಡು. ಇದರಿಂದ ನೀನು ಸಂಪೂರ್ಣವಾಗಿ ಸತ್ಯ ಸ್ವರೂಪನೇ ಆಗುವೆ. ನಾನಾದರೂ ನಿನ್ನ ನಿರ್ದೇಶವನ್ನು ಯಥಾವತ್ತಾಗಿ ಪರಿಪಾಲಿಸುತ್ತಾ ವನವಾಸಿಗಳೊಡನೆ 14 ವರ್ಷಗಳ ಕಾಲ ವಾಸ ಮಾಡಿಕೊಂಡಿರುತ್ತೇನೆ. ಯಾವುದನ್ನು ವಿಮರ್ಶೆ ಮಾಡಬೇಕಾದ ಅಗತ್ಯವಿಲ್ಲ. ಕೈಕೇಯಿಗೆ ಕೊಟ್ಟಿರುವ ವರದಂತೆ ಭರತನಿಗೆ ರಾಜ್ಯವನ್ನು ವಹಿಸಿಕೊಡು. ನಾನು ಮನಸ್ಸಿನಲ್ಲಿ ಯಾವುದೇ ಹೆಚ್ಚಿನ ಸುಖವನ್ನಾಗಲಿ ಅನುರಾಗವನ್ನಾಗಲಿ ಬಯಸಿ ಈ ರಾಜ್ಯವನ್ನು ಅಪೇಕ್ಷಿಸಲಿಲ್ಲ. ಆದರೆ ನಿನ್ನ ಆಜ್ಞೆಯನ್ನು ಯಥಾವತ್ತಾಗಿ ಪಾಲಿಸಲೆಂದೇ ಅಭಿಷೇಕಕ್ಕೆ ಒಪ್ಪಿಕೊಂಡೆನು. ನಿನ್ನ ದುಃಖವು ದೂರವಾಗಲಿ. ಕಣ್ಣೀರಿನಿಂದಲೇ ಸ್ನಾನ ಮಾಡಬೇಡ. ನಹಿ ಕ್ಷುಭ್ಯತೆ ದುರ್ದರ್ಶಃ ಸಮುದ್ರಂ ಸರಿತಾಂ ಪತಿಃ. ದುರ್ದರ್ಶನಾದ ನದಿಗಳಿಗೆ ಒಡೆಯನಾದ ಸಮುದ್ರ ರಾಜನು ಯಾವುದೇ ಸಮಯದಲ್ಲಿಯೂ ಕ್ಷೋಭೆಗೊಳ್ಳುವುದಿಲ್ಲ. ಅವನಂತೆಯೇ ನೀನು ಗಾಂಭೀರ್ಯದಿಂದಿರು. ತಾತ, ನಿನ್ನ ಸಮಕ್ಷದಲ್ಲಿಯೇ ನಾನು ಸತ್ಯದ ಮೇಲೆ ಮತ್ತು ನಾನು ಗಳಿಸಿರುವ ಪುಣ್ಯದ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ, ನಾನು ರಾಜ್ಯವನ್ನು ಬಯಸುವುದಿಲ್ಲ, ಸುಖವನ್ನು ಬಯಸುವುದಿಲ್ಲ. ಇನ್ನೂ ಹೇಳುವುದಾದರೆ ನನ್ನ ಜೀವಿತವೂ ನನಗೆ ಬೇಕಾಗಿಲ್ಲ. ನೀನು ಸತ್ಯ ಪ್ರತಿಜ್ಞನಾಗಬೇಕು, ಅನೃತ ಭಾಷೆಯಾಗಬಾರದು. ಇದೊಂದನ್ನೇ ನಾನು ಬಯಸುತ್ತೇನೆ. ತಂದೆಯೇ, ಇನ್ನು ಮುಂದೆ ಒಂದು ಕ್ಷಣವಾದರೂ ಅಯೋಧ್ಯೆಯಲ್ಲಿರಲು ನನಗೆ ಸಾಧ್ಯವಿಲ್ಲ. ಇನ್ನಾದರೂ ನೀನು ಶೋಕ ಪಡಬೇಡ. ನನ್ನ ಬುದ್ಧಿಯು ವನವಾಸದಿಂದ ವಿಚಲಿತವಾಗುವುದಿಲ್ಲ. ಕೈಕೇಯಿಯು ನನ್ನನ್ನು ಸಂಬೋಧಿಸಿ, ರಾಘವ, ಅರಣ್ಯಕ್ಕೆ ಹೋಗು ಎಂದು ಯಾಚಿಸಿದಳು. ನಾನು ಅವಳಿಗೆ ಹೋಗುವೆನು ತಾಯೇ ಎಂದು ಪ್ರತಿವಚನವನ್ನಿತ್ತಿದ್ದೇನೆ. ಆ ಸತ್ಯವಚನವನ್ನು ನಾನೀಗ ಪಾಲಿಸುತ್ತಿದ್ದೇನೆ. ದೇವ, ಇನ್ನು ನನ್ನನ್ನು ನೋಡಬೇಕೆಂದು ಉತ್ಕಂಠಿತನಾಗಬೇಡ. ಜಿಂಕೆಗಳಿಂದ ವ್ಯಾಪ್ತವಾದ ನಾನಾ ವಿಧವಾದ ಪಕ್ಷಿಗಳ ಮಧುರ ಧ್ವನಿಗಳಿಂದ ನಿನಾದಿತವಾದ ಅರಣ್ಯದಲ್ಲಿ ನಾವು ವಿಹರಿಸುತ್ತಿರುತ್ತೇವೆ. ಪಿತಾ ಹಿ ದೈವತಂ ತಾತ ದೇವತಾನಾಮಪಿ ಸ್ಮೃತಂ ತಸ್ಮಾತ್ ದೈವತಮಿತ್ಯೇವ ಕರಿಷ್ಯಾಮಿ ಪಿತುರ್ವಚಃ. ತಂದೆ ಎಂಬುವವನು ಮನುಷ್ಯರಿಗೆ ಮಾತ್ರವಲ್ಲದೆ ದೇವತೆಗಳಿಗೂ ದೇವತೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಆದುದರಿಂದಲೇ ನಾನು ತಂದೆಯನ್ನು ಪ್ರತ್ಯಕ್ಷ ದೇವತೆಯೆಂದೇ ಭಾವಿಸಿ ಅವನ ಮಾತನ್ನು ನಡೆಸಿಕೊಡುತ್ತೇನೆ. 14 ವರ್ಷಗಳು ಕಳೆದೊಡನೆಯೇ ಪುನಃ ಅಯೋಧ್ಯೆಗೆ ಆಗಮಿಸುವ ನನ್ನನ್ನು ನೀನು ಕಾಣುವೆ. ಆದುದರಿಂದ ಈ ಸಂತಾಪವನ್ನು ಪರಿತ್ಯಜಿಸು. ಇಲ್ಲಿ ಎಲ್ಲರೂ ಕಣ್ಣೀರಿಡುತ್ತಿದ್ದಾರೆ. ಇವರೆಲ್ಲರಿಗೂ ಸಮಾಧಾನವನ್ನು ಹೇಳಿ ಇವರು ಕಣ್ಣೀರಿಡುವುದನ್ನು ನಿಲ್ಲಿಸಬೇಕಾಗಿರುವ ನೀನೇ ಹೀಗೆ ಮನೋವಿಕಾರವನ್ನೇಕೆ ಹೊಂದಿರುವೆ? ನಾನು ಬಿಟ್ಟು ಹೋಗುವ ರಾಷ್ಟ್ರಗಳಿಂದಲೂ ಪತ್ತನಗಳಿಂದಲೂ ಯುಕ್ತವಾದ ಭೂಮಂಡಲವನ್ನು ಭರತನಿಗೆ ವಹಿಸಿಕೊಡು. ನಾನು ಮಾತ್ರ ನಿನ್ನ ನಿರ್ದೇಶನವನ್ನು ಪರಿಪಾಲನೆ ಮಾಡುತ್ತಾ ಬಹಳ ಕಾಲದವರೆಗೆ ವಾಸ ಮಾಡಿಕೊಂಡಿರಲು ಅರಣ್ಯಕ್ಕೆ ಪ್ರಯಾಣ ಮಾಡುತ್ತೇನೆ. ಪರ್ವತ ಗಿರಿ ದುರ್ಗಗಳಿಂದಲೂ ಪಟ್ಟಣಗಳಿಂದಲೂ ಅರಣ್ಯಗಳಿಂದಲೂ ಮಂಗಳವಾದ ಮತ್ತು ಸುಭದ್ರವಾದ ಎಲ್ಲೆಗಳಿಂದಲೂ ಕೂಡಿರುವ ನನ್ನಿಂದ ಪರಿತ್ಯಕ್ತವಾದ ಈ ಭೂಮಂಡಲವನ್ನು ಭರತನು ಆಳಲಿ. ನೀನು ಕೈಕೇಯಿಗೆ ಹೇಳಿದಂತೆಯೇ ಎಲ್ಲವೂ ನಡೆಯಲಿ. ಶಿಷ್ಟ ಸಮ್ಮತವಾದ ಪಿತೃವಾಕ್ಯ ಪರಿಪಾಲನೆಯಲ್ಲಿ ನನ್ನ ಮನಸ್ಸು ಹೇಗೆ ನೆಲೆಸಿರುವುದೋ ಹಾಗೆ ಭೋಗ್ಯ ವಸ್ತುಗಳಲ್ಲಾಗಲಿ ಪ್ರಿಯವೆನಿಸಿದ ವಸ್ತುಗಳಲ್ಲಾಗಲಿ ನೆನೆಸಿಲ್ಲ. ಆದುದರಿಂದ ನನ್ನ ಬಗೆಗೆ ದುಃಖ ಪಡಬೇಡ. ನಿಷ್ಪಾಪನೆ, ನಾನೀಗ ಬಾಧಾರಹಿತವಾದ ರಾಜ್ಯವನ್ನಾಗಲಿ ಸಮಸ್ತ ಕಾಮೋಪಭೋಗಗಳನ್ನಾಗಲಿ ಸುಖವನ್ನಾಗಲಿ ಸೀತೆಯನ್ನಾಗಲಿ ನನ್ನ ಜೀವಿತವನ್ನೇ ಆಗಲಿ ನಿನ್ನನ್ನು ಸುಳ್ಳುಗಾರನನ್ನಾಗಿಸಿ ಪಡೆಯಲು ಇಚ್ಛಿಸುವುದಿಲ್ಲ. ನಿನ್ನ ವ್ರತವು ಸತ್ಯವ್ರತವಾಗಲಿ, ನೀನಾಡಿರುವ ಮಾತು ಸತ್ಯವಾಗಲಿ. ಅರಣ್ಯದಲ್ಲಿ ಸಿಕ್ಕುವ ಕಂದ ಮೂಲ ಫಲಗಳನ್ನು ತಿನ್ನುತ್ತಾ ಪರ್ವತಗಳನ್ನು ನದಿಗಳನ್ನು ಸರೋವರಗಳನ್ನು ಸಂದರ್ಶಿಸುತ್ತಾ ಕಾಲ ಕಳೆಯುತ್ತೇನೆ. ವಿಚಿತ್ರವಾದ ಮರ ಗಿಡ ಬಳ್ಳಿಗಳಿರುವ ಅರಣ್ಯವನ್ನು ಪ್ರವೇಶಿಸಿದೊಡನೆಯೇ ನಾನು ಸುಖಿಯಾಗುತ್ತೇನೆ. ನಿನ್ನ ಮನಸ್ಸಿಗೂ ನೆಮ್ಮದಿಯುಂಟಾಗಲಿ. ಹೀಗೆ ಶ್ರೀರಾಮನು ಸಮಾಧಾನಗೊಳಿಸಿದರೂ ರಾಜನಿಗೆ ಇನ್ನೂ ಹೆಚ್ಚಿನ ದುಃಖವಾಗಿತ್ತೇ ಹೊರತು ಸಮಾಧಾನವಾಗಲಿಲ್ಲ. ವ್ಯಸನ ಪಡುತ್ತಾ ಶೋಕ ದುಃಖಗಳಿಂದ ಪರಿತಪಿಸುತ್ತಾ ಮಗನನ್ನೊಮ್ಮೆ ಬಾಚಿ ತಬ್ಬಿಕೊಂಡು ಉದ್ವಿಗ್ನನಾಗಿ
ಹಾಗೆಯೇ ಮೂರ್ಛೆ ಹೊಂದಿ ಕೆಳಗೆ ಬಿದ್ದನು. ಕೈಕಾಲುಗಳನ್ನು ಅಲುಗಾಡಿಸದೆ ಬಹಳ ಹೊತ್ತಿನವರೆಗೂ ಹಾಗೆಯೇ ಇದ್ದನು. ಎಷ್ಟು ಹೊತ್ತಾದರೂ ರಾಜನು ಎಚ್ಚರಗೊಳ್ಳದಿದ್ದುದನ್ನು ಕಂಡು ಕ್ರೂರ ಹೃದಯಳಾದ ಕೈಕೇಯಿಯನ್ನು ಬಿಟ್ಟು ಉಳಿದ ಪತ್ನಿಯರೆಲ್ಲರೂ ಒಟ್ಟಿಗೆ ಗಟ್ಟಿಯಾಗಿ ಗೋಳಾಡತೊಡಗಿದರು. ಅವರ ದುಃಖವನ್ನು ನೋಡಿ ಸಹಿಸಲಾರದೆ ಸುಮಂತ್ರನು ರೋದನ ಮಾಡುತ್ತಾ ಮೂರ್ಛೆ ಹೋದನು. ಅರಮನೆಯೆಲ್ಲವೂ ಹಾಹಾಕಾರದಿಂದ ತುಂಬಿ ಹೋಯಿತು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ 34ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿವೆ. ನಮಸ್ಕಾರ.